भगवान की जय बोलो वासु पूजनाथ भगवान की जय बोलो संत शिरोमणि आचार्य गुरुवर विद्यासागर मुनि महाराज की परम पूज्य निर्यापक सर नियम सागर मुनि महाराज की ಮೊದಲನೇ ಪ್ರಶ್ನೆ ಇದರ ಹೆಂಗನ್ನ ಸಾಲ್ತಿ ಕೇಳೋದಕ್ಕೂ ಮಾಡ್ತೀನಿ. ಮೊದಲನೇ ಪ್ರಶ್ನೆ, ಅಪರಾಜಿತ ಮಂತ್ರ ಎಂದು ಯಾವುದಕ್ಕೆ ಹೇಳುತ್ತಾರೆ? ನಮೋಕಾರ ಮಂತ್ರಕ್ಕೆ. ಸರಿ ಉತ್ತರ. ಕೇಳಕ್ ಬರಲಿಲ್ಲ ಅಂದ್ರೆ ನಮೋಕಾರ ಮಹಾಮಂತ್ರದಿಂದ ಎಷ್ಟು ಮಂತ್ರಗಳ ಉತ್ಪತ್ತಿಯಾಗಿವೆ? ನಮೋಕಾರ ಮಂತ್ರದಲ್ಲಿ ಎಷ್ಟು ಮಂತ್ರಗಳ ಉತ್ಪತ್ತಿಯಾಗಿವೆ? 84 ಲಕ್ಷ ಮಂತ್ರ ಉತ್ಪತ್ತಿಯಾಗಿದೆ. ಸರಿ ಉತ್ತರ. ನಿಮಗೆ ಪ್ರಶ್ನೆ, ಅರಿಹಂತ ಭಗವಾನರ ಕೇವಲ ಜ್ಞಾನ ಉತ್ಪತ್ತಿಯ ಅತಿಶಯಗಳು ಎಷ್ಟು? 46 ಅತಿಶಯ. ಯೋಚನೆ ಮಾಡಿ. ಅತಿಶಯಗಳು ಅರಿಹಂತ ಭಗವಾನರ ಕೇವಲ ಜ್ಞಾನ ಉತ್ಪತ್ತಿಯ ಅತಿಶಯಗಳು ಎಷ್ಟು? ಕೇವಲ ಜ್ಞಾನದ ಅತಿಶಯಗಳು ಎಷ್ಟು? 14 ಅತಿಶಯಗಳು. 10 ಅತಿಶಯಗಳು. ಸರಿ ಉತ್ತರ. ಐದನೇ ಪ್ರಶ್ನೆ, 5 ರೌಂಡ್, 5 ಪ್ರಶ್ನೆ ಕೇಳಲಾಗುತ್ತದೆ. ಬರುವ ಐರಾವತ ಗಜವು ಎಷ್ಟು ದೊಡ್ಡದಾಗಿರುತ್ತದೆ? ತೀರ್ಥಂಕರರ ಜನ್ಮ ಕಲ್ಯಾಣಕದಲ್ಲಿ ಬರುವ ಐರಾವತ ಗಜವು ಎಷ್ಟು ದೊಡ್ಡದಾಗಿರುತ್ತದೆ? ಒಂದು ಲಕ್ಷ ಯೋಜನೆ. ಶ್ರೀ ವಿಹಾರದಲ್ಲಿ ಧರ್ಮಚಕ್ರವು ಮುಂದೆ ಮುಂದೆ ಸಾಗುವುದು, ಇದು ಯಾವ ಅತಿಶಯ? ಬಾಲ್ಬೋಲ್ ಪ್ರಶ್ನೆ. ಭಗವಾನರ ಶ್ರೀ ವಿಹಾರದಲ್ಲಿ ಧರ್ಮಚಕ್ರವು ಮುಂದೆ ಮುಂದೆ ಸಾಗುವುದು, ಇದು ಯಾವ ಅತಿಶಯ? ಸರಿಯಾದ. ನಮೋಕಾರ ಮಹಾಮಂತ್ರವನ್ನು ಮೊದಲು ಯಾರು ಲಿಪಿಬದ್ಧ ಮಾಡಿದರು? ನಮೋಕಾರ ಮಹಾಮಂತ್ರವನ್ನು ಮೊದಲು ಯಾರು ಲಿಪಿಬದ್ಧ ಮಾಡಿದರು? ಸರಿ. ತೀರ್ಥಂಕರರ ತಂದೆ ತಾಯಿಯ ಹೆಸರು ಏನು? ಭಗವಾನ್ ಪಾರ್ಶ್ವನಾಥರ ತಂದೆ ತಾಯಿಯ ಹೆಸರು? ಹಾ, ಸರಿ. ತಂದೆ ಅಶ್ವಸೇನ, ತಾಯಿ ತೀರ್ಥಂಕರ ವೃಷಭದೇವರ ಪುತ್ರಿಯಾದ ಸುಂದರಿಗೆ ಯಾವ ವಿದ್ಯೆ ಕಲಿಸಿದ್ದರು? ಸರಿ. ತೀರ್ಥಂಕರರ ಜನ್ಮ ಕಲ್ಯಾಣಕ್ಕಿಂತ ಮೊದಲು ಪ್ರತಿದಿನ 15 ತಿಂಗಳವರೆಗೆ ಒಂದು ಹೊತ್ತಿಗೆ ಎಷ್ಟು ರಕ್ತವೃಷ್ಟಿಯಾಗುತ್ತದೆ? ತೀರ್ಥಂಕರರ ಜನ್ಮ ಕಲ್ಯಾಣಕ್ಕಿಂತ ಮೊದಲು ಪ್ರತಿದಿನ 15 ತಿಂಗಳವರೆಗೆ ಒಂದು ಹೊತ್ತಿಗೆ ಎಷ್ಟು ರತ್ನವೃಷ್ಟಿ ಆಗುತ್ತದೆ? ತಪ್ಪು. 18 ಲಕ್ಷ. ತೀರ್ಥಂಕರರ ಜನ್ಮ ಕಲ್ಯಾಣಕ್ಕಿಂತ ಮೊದಲು ಪ್ರತಿದಿನ 15 ತಿಂಗಳವರೆಗೆ ಒಂದು ಹೊತ್ತಿಗೆ ಎಷ್ಟು ರತ್ನವೃಷ್ಟಿ ಆಗುತ್ತದೆ? 36 ಲಕ್ಷ. ತಪ್ಪರೆ? 36,000 ಕೋಟಿ. 15 ಲಕ್ಷ.
ಇನ್ನು 30 ಸೆಕೆಂಡ್ ಟೈಮ್ ಕೊಡ್ತೇವೆ. ಹಾ. ಯಾರು ಹೇಳ್ತಾರೆ ಇಲ್ಲೋ ಹಾ. ಸರಿಯಾದ ಉತ್ತರ ಹೇಳಿ. ನಾನು ಏಕಕಾಲಕ್ಕೆ 30 ಸೆಕೆಂಡ್ ತೀರ್ಥಂಕರರ ಜನ್ಮ ಕಲ್ಯಾಣಕ್ಕಿಂತ ಮೊದಲು ಪ್ರತಿದಿನ 15 ತಿಂಗಳವರೆಗೆ ಒಂದು ಹೊತ್ತಿಗೆ ಎಷ್ಟು ರತ್ನವೃಷ್ಟಿ ಆಗುತ್ತೆ? 15,000 ಕೋಟಿ 36 ಯೋಜನೆ 36,000 ಸಾಗರೋಂ ಪಾಪ ರತ್ನವೃಷ್ಟಿ ಹೀಗೆ ಇದರ ಉತ್ತರ ಹೇಳಿ. 12 ಕೋಟಿ ಆಕತ್ರಿ, ಅದು ಬೇರೆ. ಇದ್ರ ಸರಿಯಾದ ಉತ್ತರ 3.5 ಕೋಟಿ. 3 ಕೋಟಿ ದಿನಕ್ಕೆ 3 ಸಲ. ಒಂದು ದಿನಕ್ಕೆ 3 ಸಲ. ಒಂದು ದಿನಕ್ಕೆ 3 ಸಲ. ಇದು ಒಂದು ಹೊತ್ತಿಗೆ ಪ್ರಶ್ನೆ ಐತೆ. ಇದು ಒಂದು ಹೊತ್ತಿಗೆ ದಿನಕ್ಕೆ 3 ಸಲ ಅಂದ್ರೆ 12.5 ಕೋಟಿ. ಇನ್ನೊಂದು ಪ್ರಶ್ನೆ ಪ್ರಶ್ನೆ ಜನ್ಮ ಕಲ್ಯಾಣಕ್ಕಿಂತ ಮೊದಲು ಪ್ರತಿದಿನ 15 ತಿಂಗಳವರೆಗೆ ಒಂದು ಹೊತ್ತಿಗೆ ಎಷ್ಟು ರತ್ನವೃಷ್ಟಿ ಆಗುತ್ತದೆ? ಒಂದು ಹೊತ್ತಿಗೆ ಒಂದು ಸಲ 3.5 ಕೋಟಿ ರತ್ನವೃಷ್ಟಿ ಆಗುತ್ತೆ. ಗೊತ್ತಿರಲಿಲ್ಲ. ಒಂದು ಹೊತ್ತಿಗೆ 3.5 ಕೋಟಿ ಅಲ್ಲ 3 ಸಲ 3 ಸಲ 36 ಅಂದ್ರಿ, ಅದ್ರ 35 ಕೋಟಿ. 3.5 ಕೋಟಿ ಅಲ್ಲ. ಈಗ ನೆಕ್ಸ್ಟ್ ಇವರಿಗೆ ಕೊಡಬೇಕು. ಸಿದ್ಧ ಭಗವಾನರು ಎಲ್ಲಿ ವಿರಾಜಮಾನರಾಗಿರುತ್ತಾರೆ? ಸಿದ್ಧ ಭಗವಾನರು ಸಿದ್ಧಶಿಲೆಯ ಮೇಲೆ ವಿರಾಜಮಾನ. ಸಿದ್ಧಶಿಲೆ ಅಂದ್ರೆ ಅದರ ಅದು ಪರ್ಟಿಕ್ಯುಲರ್ ಬರ್ತದೆ. ಸಿದ್ಧಶಿಲೆಯ ಮೇಲಿನ ಈಶಾಟ್ ಪ್ರಾರ್ಥನೆಯ ಮೇಲೆ ವಿರಾಜಮಾನ. ಶತಮಾನದಲ್ಲಿ ಚಾರಿತ್ರ ಚಕ್ರವರ್ತಿ ಎಂದು ಪ್ರಸಿದ್ಧರಾದ ಆಚಾರ್ಯರು ಯಾರು? ಶಾಂತಿಸಾಗರ ಮುನಿ ಮಹಾರಾಜ. ಇವಾಗ ಯಾರು ತಪ್ಪು ತಗೋದಿಲ್ಲ. ನಿಮ್ಗೆ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ ಶಾಂತಿಸಾಗರ್ ಮಹಾರಾಜರ ಸಮಾಧಿ ಮರಣವು ಯಾವಾಗ ಮತ್ತು ಎಲ್ಲಿ ಆಯಿತು? ಕುಂತಲ್ಗಿರಿ ಆಚಾರ್ಯ ಶಾಂತಿಸಾಗರ್ ಮಹಾರಾಜರ ಸಮಾಧಿಯು 1955 ಕುಂತಲ್ಗಿರಿಯಲ್ಲಿ ಆಗಿದೆ. ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ ಶಾಂತಿಸಾಗರ್ ಮಹಾರಾಜರ ಸಮಾಧಿ ಮರಣವು ಯಾವಾಗ ಮತ್ತು ಎಲ್ಲಿ ಆಯಿತು? ಆಚಾರ್ಯ ಶಾಂತಿಸಾಗರ್ ಮಹಾರಾಜರ ಸಮಾಧಿಯು ಕುಂತಲಗಿರಿಯಲ್ಲಿ ಮತ್ತು ಇಸ್ವಿಸನ್ 1955ರಲ್ಲಿ ಆಗಿದೆ. ತಾರೀಖ್ ನೆನಪೈತಿ? 1955 ಅಷ್ಟು ನೆನಪಿದೆ. 18/9/1955ರಲ್ಲಿ. ತಪೋನಿಧಿ ಮಹಾಬಲ್ ಮುನಿ ಮಹಾರಾಜರ ದಿಗಂಬರ ಮುನಿ ದೀಕ್ಷೆ ಯಾರು ಕೊಟ್ಟರು? ಪರಮ ಪೂಜ್ಯ ಮುನಿ ಶ್ರೀ ಸಮಂತಭದ್ರ ಮಹಾರಾಜರು ಕೊಟ್ಟರು. ಶಾಂತಮೂರ್ತಿ ತಪೋನಿಧಿ ಮಹಾಬಲ ಮುನಿ ಮಹಾರಾಜರ ದಿಗಂಬರ ಮುನಿ ದೀಕ್ಷೆ ಯಾರು ಕೊಟ್ಟರು? ಸಮಂತಭದ್ರ ಆಚಾರ್ಯ. ಸರಿ ಉತ್ತರ. ಮಹಾಬಲ ಮುನಿ ಮಹಾರಾಜರ ಸಮಾಧಿ ಮರಣವು ಯಾವಾಗ ಮತ್ತು ಎಲ್ಲಿ ಆಯಿತು? ಪ್ರಶ್ನೆ ಸಮಾಧಿ ಸಾಮ್ರಾಟ್ ಮಹಾಬಲ ಮುನಿ ಮಹಾರಾಜರ ಸಮಾಧಿ ಮರಣವು ಯಾವಾಗ ಮತ್ತು ಎಲ್ಲಿ ಆಯಿತು? 1996ರಲ್ಲಿ ದೇರ್ಗಾ ಗ್ರಾಮದಲ್ಲಿ ರವಿವಾರ ಸಮಾಧಿ ಸಾಮ್ರಾಟ್ ಮಹಾಬಲ ಮುನಿ ಮಹಾರಾಜರ ಸಮಾಧಿಯು ದೇರ್ಗಾ ಗ್ರಾಮದಲ್ಲಿ 1996ರಲ್ಲಿ ಬುಧವಾರ ಮುಂಜಾನೆ ಆಯಿತು. ಮೂಗ್ಮಾಟಿ ಮಹಾಕಾವ್ಯದ ರಚನಾಕಾರರು ಯಾರು? ಸಂತ ಶಿರೋಮಣಿ ಆಚಾರ್ಯ ಗುರುಗಳು ವಿದ್ಯಾಸಾಗರ್ ಮುನಿ ಮಹಾರಾಜ. ಸರಿ. ಬಾಲಕ ವಿದ್ಯಾಧರನ ಜನ್ಮವು ಯಾವಾಗ ಮತ್ತು ಎಲ್ಲಿ ಆಯಿತು? ಬಾಲಕ ವಿದ್ಯಾಧರನ ಜನ್ಮವು ಯಾವಾಗ ಮತ್ತು ಎಲ್ಲಿ ಆಯಿತು? ಸದಲ್ಗಾ ಗ್ರಾಮದ ಚಿಕ್ಕೋಡಿ ಆಸ್ಪತ್ರೆಯಲ್ಲಿ ಆಗಿದೆ. ಬಟ್ ಡೇಟ್ ನಾವು ಆಚರಣೆ ಮಾಡ್ತೀವಲ್ಲ, ಜನ್ಮವು ಯಾವಾಗ? ಬಾಲಕ ವಿದ್ಯಾಧರನ ಜನ್ಮವು ಯಾವಾಗ ಮತ್ತು ಎಲ್ಲಿ ಆಯಿತು? ಬಾಲಕ ವಿದ್ಯಾಧರನ ಜನ್ಮವು
ಚಿಕ್ಕೋಡಿ ತಾಲೂಕು ಒಂದು ಇದರ ಪ್ರಕಾರ ಚಿಕ್ಕೋಡಿ ಆಸ್ಪತ್ರೆ ಒಳಗಾಗಿದ್ರೆ ಇನ್ನೊಂದ್ರೊಳಗೆ ಸದಲ್ಗಾದಲ್ಲಿ ಅಂತ ಹೇಳ್ತಾರೆ. 1946 ಅಕ್ಟೋಬರ್ 10 ಶರದ್ ಪೌರ್ಣಿಮಾ ದಿನ ತಾಲೂಕಿನ ಸರಿಯಾದ ಉತ್ತರ. ಆಚಾರ್ಯರಿಗೆ ಅಕ್ಟೋಬರ್ ದೀಪಾವಳಿ ಅಂದ್ರೆ 10 ಅಕ್ಟೋಬರ್ 1946. ಕಳಶಗುಟ್ಟಿ. ಸರಿ. ಬಾಲಕ ವಿದ್ಯಾಧರನ ಸಹೋದರರ ಹೆಸರುಗಳನ್ನು ಹೇಳಿ. ಬಾಲಕ ವಿದ್ಯಾಧರನ ಸಹೋದರನ ಹೆಸರು ಮಹಾವೀರ್ ಅಷ್ಟಿಗೆ, ಅನಂತ್ ಅಷ್ಟಿಗೆ, ಶಾಂತಿನಾಥ್ ಅಷ್ಟಿಗೆ. ಸರಿ ಉತ್ತರ. ಸರಿ ವಿದ್ಯಾಧರನ ಲೌಕಿಕ ಶಿಕ್ಷಣ ಎಷ್ಟಾಗಿತ್ತು? 9ನೇ ವರ್ಗದಲ್ಲಿ. ಸರಿ ಉತ್ತರ. ವಿದ್ಯಾಧರನು ಯಾರ ಬಳಿಯಲ್ಲಿ ಬ್ರಹ್ಮಚರ್ಯ ವ್ರತ ಧಾರಣೆ ಮಾಡಿದರು? ವಿದ್ಯಾಧರನು ದೇಶಭೂಷಣ್ ಮಹಾರಾಜ್ ಅವರಲ್ಲಿ ಸರಿ ಉತ್ತರ. ನೋಡ್ರಿ ಇನ್ನು ಮತ್ತೆ ತಪ್ಪು ಮಾಡ್ಬೇಡ್ರಿ. ಮುಂದಿನ ಪ್ರಶ್ನೆ. ಆಚಾರ್ಯ ಶ್ರೀ ವಿದ್ಯಾಸಾಗರ್ ಮುನಿ ಮಹಾರಾಜರ ಮುನಿ ದೀಕ್ಷೆಯಲ್ಲಿ ಎಷ್ಟು ಆನೆಗಳು ಪಾಲ್ಗೊಂಡಿದ್ದವು? ಪಾಸ್ ಗೊತ್ತೆ. ಆಚಾರ್ಯ ಶ್ರೀ ವಿದ್ಯಾಸಾಗರ್ ಮುನಿ ಮಹಾರಾಜರ ಮುನಿ ದೀಕ್ಷೆಯಲ್ಲಿ ಎಷ್ಟು ಆನೆಗಳು ಪಾಲ್ಗೊಂಡಿದ್ದವು? ಪರಮಪೂಜ್ಯ ಆಚಾರ್ಯ ಶ್ರೀ ವಿದ್ಯಾಸಾಗರಜಿ ಮಹಾರಾಜರ ಮುನಿ ದೀಕ್ಷೆಯ ಸಮಯದಲ್ಲಿ 2 ಆನೆಗಳು ಭಾಗವಹಿಸಿದವು. ಒಂದೇ ಆನೆ 5 ಆನೆ ಇದು ಲಾಸ್ಟ್ 5. ದೀಕ್ಷಾ ಸಮಯದಲ್ಲಿ 9 ಆನೆಗಳು 8 ಆನೆಗಳು 24 ಆನೆಗಳು. ವಿದ್ಯಾಸಾಗರ್ ಮುನಿ ಮಹಾರಾಜರ ಮುನಿ ದೀಕ್ಷೆಯಲ್ಲಿ ಎಷ್ಟು ಆನೆಗಳು ಪಾಲ್ಗೊಂಡಿದ್ದವು? ಯಾವ ಆನೆಗಳು ಪಾಲ್ಗೊಂಡಿದ್ದಿಲ್ಲ. ನೋಡ್ರಿ ಈ ಆನೆಗಳ ಬಗ್ಗೆ ಒಂದು ಸಂಲಗ್ನಿತ ಒಂದು ಸಂಸ್ಮರಣೆ ಆಚಾರ್ಯಗಳು ಆಚಾರ್ಯಗಳ ದೀಕ್ಷಾ ದಿವಸದಿಂದ 25 ಆನೆಗಳು ಪಾಲ್ಗೊಂಡು. ಇಷ್ಟು ಕೂಡ ಆನೆಗಳು ತರುವಂಥದ್ದು ಅವಶ್ಯಕತೆ ಏನಿತ್ತು? ಒಂದು ಪ್ರಶ್ನೆ ಉತ್ತರ ಕಲ್ಪನಾ ಮಾಡಿ. 25 ಆನೆ ತರುವಂಥದ್ದು ಏನು ಅವಶ್ಯಕತೆ ಇತ್ತು? ಮುನಿಗಳು 25 ಗುಣಗಳ ಪಾಲನೆ ಮಾಡಿಸ್ತಾರೆ. ಮತ್ತು 24 ತೀರ್ಥಂಕರ ಹಾಕ್ತಾರೆ. ಬಟ್ ಇವ್ರಿಗೆ ಒಂದು ತೀರ್ಥಂಕರ ಸ್ವರೂಪದಲ್ಲಿ ಹುಟ್ಟಿದಂಥ ಒಂದು ತತ್ವ ವಿಜ್ಞಾನಿ ಆಗ್ತಾರೆ ಅನ್ನುವಂಥ ದೃಷ್ಟಿಕೋನದಿಂದ 25ನೇ ಆಗಿದೆ. ಟೀಕೆ ನೋಡ್ರಿ ಕೇಳಿ ಸಂಸ್ಮರಣ ಕೇಳಿ ಬಹಳ ಆಶ್ಚರ್ಯ ಅನಿಸ್ತೈತಿ. ಮತ್ತು ಆ ವ್ಯಕ್ತಿ 25 ಆನೆಗಳನ್ನು ತೆಗೆದುಕೊಂಡು ಬರಬೇಕಾದ್ರೆ ಯಾವ ರೀತಿ ಅವ್ರ ಬುದ್ಧಿ ಉಪಯೋಗ ಮಾಡಿದ್ರು ನೋಡಿ. ಆ ಅಜ್ಮೇರ್ ನಗರದೊಳಗೆ ಒಂದು ದೊಡ್ಡ ಗ್ರೌಂಡ್ ಇತ್ತು. ಆ ಗ್ರೌಂಡ್ ಮೇಲೆ ಆಗಿನ ಕಾಲದೊಳಗೆ ಒಂದು ದೊಡ್ಡ ಸರ್ಕಸ್ ಅಲ್ಲಿ ಆ ಗ್ರೌಂಡ್ ಸರ್ಕಸ್ ದೊಡ್ಡ ಗ್ರೌಂಡ್ ಇತ್ತು, ಜಾತ್ರೆ. ಆಮೇಲೆ ಅವು ಸರ್ಕಸ್ನಾಗ ಬಂದ ಸಮಾಜ, ನಮ್ಮ ಜೈನ ಸಮಾಜದ ವ್ಯಕ್ತಿ, ಆದರ್ಶ ವ್ಯಕ್ತಿಗಳು ಇರ್ತಾರೆ. ದೊಡ್ಡ ವ್ಯಕ್ತಿ ಬಂದು ಭೇಟಿ ಆದ್ರೂ ಈಗ ಸರ್ಕಸ್ ತೊಗೊಂಡು ಬರೋರು. ಮತ್ತು ನಮಗೆ ನೀವು ಗ್ರೌಂಡ್ ಕೊಡಬೇಕಾಗಿತ್ತು ಅಂತ ಕೇಳಿ. ದೊಡ್ಡ ಗ್ರೌಂಡ್ ಬೇಕು, ದೊಡ್ಡ ಸರ್ಕಸ್ ಇತ್ತು. ಅದಕ್ಕೆ ಅವ್ರಿಗೆ ಏನು ಹೇಳಿದ್ರೆ, ನಾವು ಗ್ರೌಂಡ್ ಕೊಡ್ತೇವೆ, ಆದ್ರೆ ನಮ್ಗೆ 2 ದಿವಸ ಬಿಟ್ಟ ನಂತರ ದೀಕ್ಷಾ ಸಮಾರಂಭ ಬೇಕು. ನಮಗೆ ಒಬ್ಬರು ಮುನಿ ಮಹಾರಾಜರದ ಆ ದೀಕ್ಷಾ ಸಮಾರಂಭ ನಿಮ್ಗೆ ಕುದುರೆಗಳು ಆನೆಗಳು ಕೊಡ್ತೇವೆ ಅಂತಂದ್ರೆ ನಾವು ನಿಮ್ಗೆ ಗ್ರೌಂಡ್ ಕೊಡ್ತೇವೆ. ಅದಕ್ಕೆ 25 ಆನೆಗಳಿಂದ ಆಚಾರ್ಯಗಳು ದೀಕ್ಷಾ ದಿವಸದಾಗ 25 ಆನೆಗಳು ಇದ್ದು. ಯಾಕೆ ಸರ್ಕಸ್ದಾಗ ಎಷ್ಟು ಆನೆಗಳಿದ್ದು ಕುದುರೆಗಳು ಇದ್ದು ನಾವು ಒಪ್ಕೊಂಡ, ನೀವು ನಮ್ಗೆ ಗ್ರೌಂಡ್ ಕೊಡ್ರಿ, ನಾವು ನಿಮ್ಗೆ ಆನೆ ಕುದುರೆಗಳನ್ನು ಕೊಡ್ತೇವೆ ಅಂತ ಹೇಳಿ. ಅಂದ್ರೆ ಅವಾಗ ಹೆಂಗಿತ್ತು, ಎಲ್ಲಿಂದ ಬ್ಯಾರೆ ಆನೆ ತರುವಂಥದ ಕುದುರೆ ತರುವಂಥದ ಏನು ವ್ಯವಸ್ಥೆ ಇಲ್ಲದಿತ್ತು. ಈಗಿನ ಅವಾಗ ಹೆಚ್ಚು ಊರಿಗೆ ಹೋಗಿ ತಗೊಂಡ್ಬರೋದ ಸಾಧನ ಸಾಮಗ್ರಿಗಳು ಏನಿಲ್ಲಾಗಿತ್ತು. ಅಂದ್ರೆ ಒಂದು ಮಹಾನ್ ಆತ್ಮನ
ಒಂದು ಕಲ್ಯಾಣ ಮಾಡುವಾಗ ತನ್ನಿಂದಾನ ಹೆಂಗೆ ಸಂದರ್ಭಗಳು ಕೂಡಿ ಬರ್ತಾವೆ ನೋಡ್ರಿ. ಅವರ ದೀಕ್ಷಾ ದಿವಸಕ್ಕೆ ಬರೋದಕ್ಕೆ ಆ ಸರ್ಕಸ್ ಕಂಪ್ನಿಗಳಲ್ಲಿ ಬಂದು ಅವ್ರಿಗೆ ಕೇಳೋದಕ್ಕೆ ಎಲ್ಲ ಕೂಡಿ ಬರ್ತಾರೆ. ಹಿಂಗೆ ಈ ಕಾರಣದಿಂದ ಆನೆಗಳ ಕುದುರೆಗಳು ಮುಂದಿನ ಟೀಮ್ 2ನೇ ಟೀಮ್. ಆಚಾರ್ಯ ಶ್ರೀ ವಿದ್ಯಾಸಾಗರ್ ಮುನಿ ದೀಕ್ಷೆಯಲ್ಲಿ ತಂದೆ ತಾಯಿಗಳು ಯಾರಾಗಿದ್ದರು? ಆಚಾರ್ಯ ಶ್ರೀ ವಿದ್ಯಾಸಾಗರ್ ಮಹಾರಾಜರ ಮುನಿ ದೀಕ್ಷೆಯಲ್ಲಿ ತಂದೆ ತಾಯಿಗಳು ಯಾರಾಗಿದ್ದರು? ರಾಜಸ್ಥಾನದ ಸ್ಟೇಟ್ ಕಚೌಡಿ ಆಚಾರ್ಯ ಶ್ರೀ ವಿದ್ಯಾಸಾಗರ್ ಮಹಾರಾಜರ ಮುನಿ ದೀಕ್ಷೆಯಲ್ಲಿ ತಂದೆ ತಾಯಿಗಳು ಯಾರಾಗಿದ್ದರು? ಕಚೌಡಿ ಮಲ್ಲರ್ ಹುಡಿ ಅಜ್ಮೇರ್ನ ಹುಡಿ ತಾಯಿ ಚಿತ್ತೂರಾ ಕುಂವರ ಆಮೇಲೆ ತಂದೆ ಹೇಗೆ ಅಲ್ಲೇ ಬರತ್ತೀರ ಸ್ವಲ್ಪ ಶ್ರೀ ವಿದ್ಯಾಸಾಗರ್ ಮಹಾರಾಜರ ಮುನಿ ದೀಕ್ಷೆಯಲ್ಲಿ ತಂದೆ ತಾಯಿಗಳು ಯಾರಾಗಿದ್ದರು? ಹುಡಿಯ ತಂದೆ ತಾಯಿ ಹೆಸರು ಕರೆಕ್ಟ್ ಏನಿತ್ತು? ತಾಯಿ ಹೆಸರು ಕರೆಕ್ಟ್ ಐತೆ ಹೇಳಿ. ಚತುರಾ ಕುಂವರ್ ಸರಿಯಾದ ಉತ್ತರ ತಂದೆ ಸುಕುಮಾರ್ ಚಂದ್ ಲೋಹಾಡಿಯಾಜಿ ಮತ್ತು ತಾಯಿ ಜತನ್ ಕುಂದರ್ಜಿ. ಆಚಾರ್ಯ ಶ್ರೀ ಜ್ಞಾನಸಾಗರರು ಮುನಿಶ್ರೀ ವಿದ್ಯಾಸಾಗರರನ್ನು ಆಚಾರ್ಯ ಪದವಿಗೆ ಒಪ್ಪಿಸಲು ಏನನ್ನು ಕೇಳಿದರು? ನಮ್ಮ ಗುರು ಆಚಾರ್ಯ ಶ್ರೀ ಪರಮಪೂಜ್ಯ ಆಚಾರ್ಯ ಶ್ರೀ ಜ್ಞಾನಸಾಗರ ಮುನಿ ಮಹಾರಾಜರು ಆಚಾರ್ಯ ವಿದ್ಯಾಸಾಗರ ಮುನಿ ಮಹಾರಾಜರು ಒಪ್ಪಲಿಲ್ಲದಿದ್ದಾಗ ನನ್ನ ಗುರು ದಕ್ಷಿಣೆಯನ್ನು ಸರಿ 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 ಗುರು ಇನ್ನಾಗಲ್ಲ. ಆಚಾರ್ಯ ಶ್ರೀ ವಿದ್ಯಾಸಾಗರರು ಒಟ್ಟು ಎಷ್ಟು ಮುನಿ ದೀಕ್ಷೆಯನ್ನು ನೀಡಿದ್ದಾರೆ? ಒಟ್ಟು ಎಷ್ಟು ಮುನಿ ದೀಕ್ಷೆಯನ್ನು ನೀಡಿದ್ದಾರೆ? ಆಚಾರ್ಯ ಶ್ರೀ ವಿದ್ಯಾಸಾಗರರು ಒಟ್ಟು ಎಷ್ಟು ಮುನಿ ದೀಕ್ಷೆಯನ್ನು ನೀಡಿದ್ದಾರೆ? ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರು 131 ಜನರಿಗೆ ಮುನಿ ದೀಕ್ಷೆ ನೀಡಿದ್ದಾರೆ. ಎಷ್ಟು? 131. ಆಚಾರ್ಯ ಪರಮಪೂಜ್ಯ ಆಚಾರ್ಯ ವಿದ್ಯಾಸಾಗರ ಮುನಿ ಮಹಾರಾಜರು 130 ಮುನಿ ಸರಿ ಉತ್ತರ. ವಿದ್ಯಾಸಾಗರರು ಒಟ್ಟು ಎಷ್ಟು ಆರಿಕಾ ದೀಕ್ಷೆಯನ್ನು ನೀಡಿದ್ದಾರೆ? ಆರಿಕಾ ದೀಕ್ಷೆ ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರು ಒಟ್ಟು 156 ಜನ 250 ವಿದ್ಯಾಸಾಗರ ಮುನಿ ಮಹಾರಾಜರು 200 ಆರ್ಥಿಕ ದೀಕ್ಷೆಯನ್ನು ಕೊಟ್ಟರು. 172 ಆರಿಕಾ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಶ್ರೀ ವಿದ್ಯಾಸಾಗರರಿಂದ ಕ್ಷುಲ್ಲಕ ದೀಕ್ಷೆಯನ್ನು ಪಡೆದವರು ಎಷ್ಟು? ಕ್ಷುಲ್ಲಕ ದೀಕ್ಷೆಯನ್ನು ಪಡೆದವರು ಬರಲಿಲ್ಲ ಅಂದ್ರೆ ಪಾಸ್ ಮಾಡಿ. 62 ಕ್ಷುಲ್ಲಕ ದೀಕ್ಷೆ 67 3 64 ಕ್ಷುಲ್ಲಕ. ಭಗವಾನ್ ಮಹಾವೀರನ ನಂತರ ಎಷ್ಟು ಜನ ಅನುಬದ್ಧ ಕೇವಲಿಗಳಾದರು? ನಿಮಗ ಭಗವಾನ್ ಮಹಾವೀರರ ನಂತರ ಎಷ್ಟು ಜನ ಅನುಬದ್ಧ ಕೇವಲಿಗಳಾದರು? ಆಪ್ಷನ್ಸ್ 4, 5,
3, 8. ಸರಿ ಉತ್ತರ. ಎರಡನೇ ನಂಬರ್. ರಾಜ ಸಿಕಂದರ್ ಅಂದ್ರೆ ಅಲೆಕ್ಸಾಂಡರ್ನ ಜೊತೆ ಧರ್ಮ ಪ್ರಚಾರಕ್ಕಾಗಿ ವಿದೇಶಕ್ಕೆ ಹೋದ ಮುನಿ ಯಾರು? ರಾಜ ಸಿಕಂದರ್ ಅಲೆಕ್ಸಾಂಡರ್ನ ಜೊತೆ ಧರ್ಮ ಪ್ರಚಾರಕ್ಕಾಗಿ ವಿದೇಶಕ್ಕೆ ಹೋದ ಮುನಿ ಯಾರು? ಆಪ್ಷನ್ಸ್: ಆಚಾರ್ಯ ಭದ್ರಬಾಹು, ಕಲ್ಯಾಣ ಮುನಿ, ಆಚಾರ್ಯ ಚಾಣಕ್ಯ, ಚಂದ್ರಗುಪ್ತ ಮುನಿ. ಈ ನಾಲ್ಕರಲ್ಲಿ ಆಚಾರ್ಯ ಭದ್ರಬಾಹು, ಕಲ್ಯಾಣ ಮುನಿ, ಆಚಾರ್ಯ ಚಾಣಕ್ಯ, ಚಂದ್ರಗುಪ್ತ ಮುನಿ. ಆಚಾರ್ಯ ಚಾಣಕ್ಯ. ತಪ್ಪು. ಒಮ್ಮೆ ಹೇಳಿಬಿಡಿದ್ರೆ ಮತ್ತೊಮ್ಮೆ ಯಾರು ಹೇಳ್ತಾರೆ. ಕಲ್ಯಾಣ. ಹಾ, ಸರಿ ಉತ್ತರ. ಆಚಾರ್ಯರಿಗೆ ಕವಿಗಳನ್ನು ಸೃಷ್ಟಿಸುವ ಬ್ರಹ್ಮ ಎಂಬ ಹೆಸರು ಇತ್ತು. ಯಾವ ಆಚಾರ್ಯರಿಗೆ ಕವಿಗಳನ್ನು ಸೃಷ್ಟಿಸುವ ಬ್ರಹ್ಮ ಎಂಬ ಹೆಸರು ಇತ್ತು? ಆಪ್ಷನ್ಸ್: ಆಚಾರ್ಯ ಸಮಂತಭದ್ರರು, ಆಚಾರ್ಯ ಕುಂದಕುಂದರು, ಆಚಾರ್ಯ ಉಮಾಸ್ವಾಮಿಯರು, ಆಚಾರ್ಯ ಅಮೃತಚಂದ್ರರು. ಯಾವ ಆಚಾರ್ಯರಿಗೆ ಕವಿಗಳನ್ನು ಸೃಷ್ಟಿಸುವ ಬ್ರಹ್ಮ ಎಂಬ ಹೆಸರು ಇತ್ತು? ಅನಂತಭದ್ರರು, ಆಚಾರ್ಯ ಕುಂದಕುಂದರು, ಆಚಾರ್ಯ ಉಮಾಸ್ವಾಮಿ, ಆಚಾರ್ಯ ಅಮೃತಚಂದ್ರರು. ಆಚಾರ್ಯ ಸಮಂತ. ಸರಿ ಉತ್ತರ. ರಚನೆಯಾದ ಗಣಿತ ಸಾರ ಸಂಗ್ರಹ ಗ್ರಂಥದ ರಚನಾಕಾರರು ಯಾರು? ರಾಷ್ಟ್ರಕೂಟರ ಕಾಲದಲ್ಲಿ ರಚನೆಯಾದ ಗಣಿತ ಸಾರ ಸಂಗ್ರಹ ಗ್ರಂಥದ ರಚನಾಕಾರರು ಯಾರು? ಆಚಾರ್ಯ ಕುಮಾರಸೇನ, ಆಚಾರ್ಯ ಮಹಾವೀರ, ಆಚಾರ್ಯ ವೀರನಂದಿ, ಆಚಾರ್ಯ ನರೇಂದ್ರ ಸೇನ. ಕುಮಾರಸೇನ, ಆಚಾರ್ಯ ಮಹಾವೀರ, ಆಚಾರ್ಯ ವೀರನಂದಿ, ಆಚಾರ್ಯ ನರೇಂದ್ರ ಸೇನ. ಆಚಾರ್ಯ ಎರಡನೇ ಮಹಾವೀರ. ಸರಿ ಉತ್ತರ. ಸರಿ, ಎರಡನೇ ನಂಬರ್. ಆಚಾರ್ಯ ಸಮಂತಭದ್ರರು ರಚಿಸಿದ ಆಯುರ್ವೇದ ಗ್ರಂಥ ಯಾವುದು? ಆಚಾರ್ಯ ಸಮಂತಭದ್ರರು ರಚಿಸಿದ ಆಯುರ್ವೇದ ಗ್ರಂಥ ಯಾವುದು? ಸಿದ್ಧ ರಸಾಯನ ಕಲ್ಪ, ಕಲ್ಯಾಣಕಾರಕಂ, ಶಾಲಾಕ್ಯತಂತ್ರಂ, ಅಷ್ಟಾಂಗ ಹೃದಯಂ. ಸಿದ್ಧ ರಸಾಯನ ಕಲ್ಪ, ಕಲ್ಯಾಣಕಾರಕಂ, ಶಾಲಾಕ್ಯತಂತ್ರಂ, ಅಷ್ಟಾಂಗ ಹೃದಯಂ. ಎ ಅಂದ್ರೆ ಅ ಬ ಕ ದ ಐತಿ. ಸಿದ್ಧ ರಸಾಯನ ಕಲ್ಪ ಅ, ಬ ಕಲ್ಯಾಣಕಾರಕಂ, ಕ ಶಾಲಾಕ್ಯತಂತ್ರಂ, ಡ ಅಷ್ಟಾಂಗ ಹೃದಯಂ. ಸರಿ ಉತ್ತರ. ಈ ಕೆಳಗಿನವುಗಳಲ್ಲಿ ಯಾವುದು ತತ್ವಾರ್ಥ ಸೂತ್ರದ ಟೀಕಾ ಗ್ರಂಥ ಅಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ತತ್ವಾರ್ಥ ಸೂತ್ರದ ಟೀಕಾ ಗ್ರಂಥ ಅಲ್ಲ? ಅ ಸರ್ವಾರ್ಥ ಸಿದ್ಧಿ, ಭ ತತ್ವಾರ್ಥ ರಾಜವಾರ್ತಿಕ, ಕ ಗಂಧಹಸ್ತಿ ಮಹಾಭಾಷ್ಯ, ಡ ಸರೋಜ ಭಾಸ್ಕರ. ಅ ಸರ್ವಾರ್ಥ ಸಿದ್ಧಿ, ಭ ತತ್ವಾರ್ಥ ರಾಜವಾರ್ತಿಕ, ಕ ಗಂಧಹಸ್ತಿ ಮಹಾಭಾಷ್ಯ, ಡ ಸರೋಜ ಭಾಸ್ಕರ. ಈ ಕೆಳಗಿನವುಗಳಲ್ಲಿ ಯಾವುದು ತತ್ವಾರ್ಥ ಸೂತ್ರದ ಟೀಕಾ ಗ್ರಂಥ ಅಲ್ಲ? ಸರ್ವಾರ್ಥ ಸಿದ್ಧಿ. ತಪ್ಪು. ನಾಲ್ಕನೇ ಆಪ್ಷನ್. ಸರಿ ಉತ್ತರ. ಯಾವ ಆಚಾರ್ಯರು ರಾಜ ಅಕ್ಬರನ ದರ್ಬಾರಿಗೆ ಹೋಗಿ ಜೈನ ಧರ್ಮದ ಪ್ರಭಾವನೆಯನ್ನು ಮಾಡಿದರು? ಯಾವ ಆಚಾರ್ಯರು ರಾಜ ಅಕ್ಬರನ ದರ್ಬಾರಿಗೆ ಹೋಗಿ ಜೈನ ಧರ್ಮದ ಪ್ರಭಾವನೆಯನ್ನು ಮಾಡಿದರು? ಆಪ್ಷನ್ ಅ ಆಚಾರ್ಯ ಪ್ರಭಾಚಂದ, ಭ ಆಚಾರ್ಯ ಸುಖಸಾಗರ, ಕ ಆಚಾರ್ಯ ವಿದ್ಯಾಸಾಗರ ಅಕಿವಾಟ ವಿದ್ಯಾಸಾಗರರು, ಢ ಆಚಾರ್ಯ ಶಾಂತಿ ಸಾಗರರು. ಆಚಾರ್ಯ ಅಕಿವಾಟ ವಿದ್ಯಾಸಾಗರ. ಸರಿ ಉತ್ತರ. ಸರಿ, ಎರಡನೇ
ಆಚಾರ್ಯ ಶಾಂತಿಸಾಗರ್ ಮಹಾರಾಜರಿಗೆ ಆಜೀವನ ಬ್ರಹ್ಮಚರ್ಯ ವ್ರತ ನೀಡಿದವರು ಯಾರು? ಆಪ್ಷನ್ ಅ ಮುನಿಶ್ರೀ ಸಿದ್ಧಸಾಗರ್, ಭ ಮುನಿಶ್ರೀ ಆದಿಸಾಗರ್ ಹಳಿಗಳಿ, ಮುನಿಶ್ರೀ ಮಲ್ಲಿಸಾಗರ್, ಡ ಮುನಿಶ್ರೀ ಧರ್ಮಸಾಗರ್. ಆಚಾರ್ಯ ಶಾಂತಿಸಾಗರ್ ಮಹಾರಾಜರಿಗೆ ಆಜೀವನ ಬ್ರಹ್ಮಚರ್ಯ ವ್ರತ ನೀಡಿದವರು ಯಾರು? ಮುನಿಶ್ರೀ ಸಿದ್ಧಸಾಗರ್, ಭ ಮುನಿಶ್ರೀ ಆದಿಸಾಗರ್ ಹಳಿಗಳಿ, ಕ ಮುನಿಶ್ರೀ ಮಲ್ಲಿಸಾಗರ್, ಡ ಮುನಿಶ್ರೀ ಧರ್ಮಸಾಗರ್. ಸರಿ ಉತ್ತರ. ಬ್ರಹ್ಮಚಾರಿ ಸಾತಗೌಡರು ಯಾವ ಮುನಿಗಳನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ನದಿಯನ್ನು ದಾಟಿಸಿದರು? ಬ್ರಹ್ಮಚಾರಿ ಸಾತಗೌಡರು ಯಾವ ಮುನಿಗಳನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ನದಿಯನ್ನು ದಾಟಿಸಿದರು? ಮುನಿಶ್ರೀ ಮಲ್ಲಿಸಾಗರ್, ಬ ಮುನಿಶ್ರೀ ಆದಿಸಾಗರ್ ಅಂಕಲಿಕರ್, ಕ ಮುನಿಶ್ರೀ ಆದಿಸಾಗರ್ ಹಳಿಗಳಿ, ಡ ಮುನಿಶ್ರೀ ಸಿದ್ಧಸಾಗರ್. ಆಪ್ಷನ್ ಇಂದ ಹೇಳ್ತೀನಿ. ಮುನಿಶ್ರೀ ಸೆಕೆಂಡ್ ಬಂದಿದೆ. ಮುನಿಶ್ರೀ ಮಲ್ಲಿಸಾಗರ್, ಬ ಮುನಿಶ್ರೀ ಆದಿಸಾಗರ್ ಅಂಕಲಿಕರ್, ಕ ಮುನಿಶ್ರೀ ಆದಿಸಾಗರ್ ಹಳಿಗಳಿ, ಮುನಿಶ್ರೀ ಸಿದ್ಧಸಾಗರ್. उत्तर नहीं, आंसर ब आदिसागर महाराजी अंकलीकर तप्पु उत्तर. अ ब क ड. अ मुनिश्री मल्लिसागर, ब मुनिश्री आदिसागर, क मुनिश्री आदिसागर हಳಿಗೆ. ಸರಿ ಉತ್ತರ. ಸರ್ ಮೊದಲೇ ಆಚಾರ್ಯ ಪೂಜ್ಯಪಾದರು ಯಾವ ಸ್ಥಾನದಲ್ಲಿ ಕುಳಿತು ಶಾಂತಾಷ್ಟಕ ರಚಿಸಿದರು? ಆಚಾರ್ಯ ಪೂಜ್ಯಪಾದರು ಯಾವ ಸ್ಥಾನದಲ್ಲಿ ಕುಳಿತು ಶಾಂತಾಷ್ಟಕ ರಚಿಸಿದರು? ಆಪ್ಷನ್ ಅ ಕನಕಗಿರಿ, ಬ ಬಂಕಾಪುರ, ಕ ಅಣ್ಣಿಗೇರಿ, ಡ ಕುಂದಾದ್ರಿ ಬೆಟ್ಟ. ತಪ್ಪು. ಕನಕಗಿರಿ, ಬ ಬಂಕಾಪುರ, ಕ ಅಣ್ಣಿಗೇರಿ, ಡ ಕುಂದಾದ್ರಿ ಬೆಟ್ಟ. ತಪ್ಪು. ತಪ್ಪು. ಬಂಗಾಪುರ. ಕಾಪುಗಳಿಗೆ ತೀರ್ಥಂಕರ ಭಗವಾನ್ ಶ್ರೀ ಶ್ರೀಮಂತರ ಸ್ವಾಮಿಯು ಎಲ್ಲಿಯ ತೀರ್ಥಂಕರಾಗಿದ್ದರು? ತೀರ್ಥಂಕರ ಭಗವಾನ್ ನಾ ಹೇಳೋ ಪ್ರಶ್ನೆ ನೋಡ್ರಿ. ತೀರ್ಥಂಕರ ಭಗವಾನ್ ಶ್ರೀಮಂತರ ಸ್ವಾಮಿಯು ಎಲ್ಲಿಯ ತೀರ್ಥಂಕರರಾಗಿದ್ದಾರೆ ಅಂದ್ರೆ ಆಪ್ಷನ್ ಅ ಜಂಬೂ ದ್ವೀಪದ ಪೂರ್ವ ವಿದೇಹ, ಜಂಬೂ ದ್ವೀಪದ ಪಶ್ಚಿಮ ವಿದೇಹ, ದಾತಕಿ ಖಂಡದ ಪೂರ್ವ ವಿದೇಹ, ಪುಷ್ಕರಾಟದ ಪಶ್ಚಿಮ ವಿದೇಹ. ಇವರೆಲ್ಲ ವಿದೇಹ ಕ್ಷೇತ್ರದಾಗ ಅದಾರು. ಅಂದ್ರೆ ಇಲ್ಲಿ ಪೂರ್ವ ಪಶ್ಚಿಮ. ತಪ್ಪು. ತೀರ್ಥಂಕರ ಭಗವಾನ್ ಶ್ರೀಮಂತರ ಸ್ವಾಮಿಯು ಎಲ್ಲಿಯ ತೀರ್ಥಂಕರರು? ಜಂಬೂ ದ್ವೀಪದ ಪೂರ್ವ ವಿದೇಹ, ಜಂಬೂ ದ್ವೀಪದ ಪಶ್ಚಿಮ ವಿದೇಹ, ದಾತಕಿ ಖಂಡದ ಪೂರ್ವ ವಿದೇಹ, ಪುಷ್ಕರಾಟದ ಪಶ್ಚಿಮ ವಿದೇಹ. ಜಂಬೂ ದ್ವೀಪದ ಪೂರ್ವ ವಿದೇಹ. ಸರಿ ಉತ್ತರ. ಕಾರ್ವೇಲನ ಹಾತಿಗುಂಪಾದ ಶಿಲಾಲೇಖದಲ್ಲಿ ಎಷ್ಟು ಪರಮೇಷ್ಠಿಗಳ ಉಲ್ಲೇಖವಿದೆ? ಸಮ್ರಾಟ್ ಕಾರ್ವೇಲನ ಹಾತಿಗುಂಪಾದ ಶಿಲಾಲೇಖದಲ್ಲಿ ಎಷ್ಟು ಪರಮೇಷ್ಠಿಗಳ ಉಲ್ಲೇಖವಿದೆ? ಆಪ್ಷನ್ ಅ 5, ಬ 2, ಕ 3, ಡ 4. ಸಮ್ರಾಟ್ ಕಾರ್ವೇಲನ ಹಾತಿಗುಂಪಾದ ಶಿಲಾಲೇಖದಲ್ಲಿ ಎಷ್ಟು ಪರಮೇಷ್ಠಿಗಳ ಉಲ್ಲೇಖವಿದೆ? 5, 2, 3, 4. ಸಮ್ರಾಟ್ ಕಾರ್ವೇಲನ ಹಾತಿಗುಂಪಾದ ಶಿಲಾಲೇಖದಲ್ಲಿ ಎಷ್ಟು ಪರಮೇಷ್ಠಿಗಳ ಉಲ್ಲೇಖವಿದೆ? ಪ್ರಶ್ನೆ: ಸಮ್ರಾಟ್ ಕಾರ್ವೇಲನ ಹಾತಿಗುಂಪಾದ ಶಿಲಾಲೇಖದಲ್ಲಿ ಎಷ್ಟು ಪರಮೇಷ್ಠಿಗಳ ಉಲ್ಲೇಖವಿದೆ? 5, 2, 3, 4. ತಪ್ಪು.
ಮೂರು ಪರಮೇಶ್ವರಿಗಳ ತಪ್ಪು. ಒಂದು ನೋಡು, ಎರಡು. ಸರಿಯಾದ ಉತ್ತರ 2. ನಮೋ ಅರಿಹಂತಾಣಂ ನಮೋ ಸರ್ವಸಿದ್ಧಾಣಂ. ಮೊದಲನೇ ಪ್ರಶ್ನೆ, ಗೃಹಸ್ಥರ ಸಂವಿಧಾನವಿದು. ನೆನಪಿಟ್ಕೊಳ್ಳಿ. ಅಪಿ ತನಿಖೆ ಗೃಹಸ್ಥರ ಸಂವಿಧಾನವಿದು. ಇದು ಸಂವಿಧಾನವಿದು. ವ್ರತಗಳ ಭಂಡಾರವಿದು. ರತ್ನತ್ರಯದ ಸ್ತುತಿಯದು. ಸಮಂತಭದ್ರರ ಕೃತಿ ಇದು. ನಾನು ಯಾರು ಹೇಳು. ಆಪ್ಷನ್ಸ್ ಇಲ್ಲಪ್ಪ. ರದ್ದು ಕನಸ ಅವಕಾಶ ಇದೆ. ಸರಿಯಾದ ಉತ್ತರ. ಸರಿ, 5ನೇದ್ರಿ. ಪ್ರಶ್ನೆ ಅವರಿಗೆ ಸ್ವಾಭಿಮಾನದ ಗಣಿಯವನು, ತೀರ್ಥೇಶನ ಮಗನವನು, ಚಕ್ರಿಯ ಗೆದ್ದವನು, ಮೋಕ್ಷದ್ವಾರವ ಉದ್ಘಾಟಕನು. ಹೇಳು, ನಾನು ಯಾರು. ಸ್ವಾಭಿಮಾನದ ಗಣಿಯವನು, ತೀರ್ಥೇಶನ ಮಗನವನು, ಚಕ್ರಿಯ ಗೆದ್ದವನು, ಮೋಕ್ಷದ್ವಾರವ ಉದ್ಘಾಟಕನು. ಭಗವಾನ್ ಬಾಹುಬಲಿ. ಸರಿಯಾದ ಉತ್ತರ. ದರ್ಪಣದಂತೆ ಲೋಕಾಲೋಕವ ತೋರುವುದು, ಕಾಲ ಪರಿವರ್ತನೆಯ ಹೇಳುವುದು, ಚತುರ್ಗತಿಯನ್ನದು ತಿಳಿಸುವುದು. ಏನದು? ದರ್ಪಣದಂತೆ ಲೋಕಾಲೋಕವ ತೋರುವುದು, ಕಾಲ ಪರಿವರ್ತನೆಯ ಹೇಳುವುದು, ಚತುರ್ಗತಿಯನ್ನದು ತಿಳಿಸುವುದು. 4 ಗತಿಗಳನ್ನದು ತಿಳಿಸುವುದು. ನಾನು ಯಾರು. ದರ್ಪಣದಂತೆ ಲೋಕಾಲೋಕವ ತೋರುವುದು, ಕಾಲ ಪರಿವರ್ತನೆಯ ಹೇಳುವುದು, ಚತುರ್ಗತಿಯನ್ನು ತಿಳಿಸುವುದು. ಕೇವಲ ಧ್ಯಾನ. ತ್ರಿಲೋಕ ಸಾರಿ. ತ್ರಿಲೋಕ ಸಾರಿ. ಆಚಾರ್ಯ ಶ್ರೀ ವಿದ್ಯಾಸಾಗರರು ಕೊನೆಯ ಮುನಿ ದೀಕ್ಷೆಯನ್ನು ಯಾರಿಗೆ ನೀಡಿದರು ಮತ್ತು ಅವರ ಮುನಿ ಅವಸ್ಥೆಯ ಹೆಸರೇನು? ಆಚಾರ್ಯ ಶ್ರೀ ವಿದ್ಯಾಸಾಗರರು ಕೊನೆಯ ಮುನಿ ದೀಕ್ಷೆಯನ್ನು ಯಾರಿಗೆ ನೀಡಿದರು ಮತ್ತು ಅವರ ಮುನಿ ಅವಸ್ಥೆಯ ಹೆಸರೇನು? ಕೃಷ್ಣಸಾಗರ ಮಹಾರಾಜರಿಗೆ ಮುನಿ ದೀಕ್ಷೆಯನ್ನು ನೀಡಿದರು. ಅವರ ಮುನಿ ಗೃಹಸ್ಥಾವಸ್ಥೆಯ ಹೆಸರು ಶಾಂತಿನಾಥ. ಅನಂತ ಮಹಾವೀರ್. ಸರಿ ಸರಿ. ಅವರು ಮತ್ತು ಅವರ ಹೆಸರು ಮುನಿ ಅವಸ್ಥದ ಹೆಸರು ಉತ್ಕೃಷ್ಟ ಸಾಗರ ಮಹಾರಾಜ. ಮುಂದಿನ ಪ್ರಶ್ನೆ 4. ಆಚಾರ್ಯ ಶ್ರೀಯವರು ಬಿಟ್ಟು ಬಿಡದೆ 9 ಉಪವಾಸಗಳನ್ನು ಎಲ್ಲಿ ಮತ್ತು ಯಾವಾಗ ಮಾಡಿದರು? ಯಾರಿಗೆ ಗೊತ್ತಿಲ್ಲ? ಸದರ್ಗ ಪಂಚ ಕಲ್ಯಾಣ ಅವ್ರು ಬಂದಿರಲಿಲ್ಲ. ಇಲ್ಲ, ಉಪವಾಸ ಮಾಡಿದ್ರು. ಇಲ್ಲ. ಆಚಾರ್ಯವರು ಬಿಟ್ಟು ಬಿಡದೆ 9 ಉಪವಾಸಗಳನ್ನು ಎಲ್ಲಿ ಮತ್ತು ಯಾವಾಗ ಮಾಡಿದರು? ಬರಲಿಲ್ಲ ಪಾಸ್ ಕೊಡು. ಸಿದ್ಧಕ್ಷೇತ್ರ ಕೊಂಡಲ್ಲಿ ಕೊಡ್ತಾರೆ. ಅಲ್ಲ, ಪಾಸ್. ನೀವು ಪ್ರಶ್ನೆ ಪತ್ರಿಕೆಯನ್ನ ಉತ್ತರ ಪತ್ರಿಕೆ ಓದಿದ್ದೀರಾ? ಓದಿಲ್ಲ. ಇಂದ ಬಂದದ್ದು ಇಲ್ಲ. ಸರಿಯಾದ ಉತ್ತರ ಶ್ರೀ ಸಿದ್ಧಕ್ಷೇತ್ರ ಮುಕ್ತಾಗಿರಿಯಲ್ಲಿ 1990ರಲ್ಲಿ ಮಾಡಿರುವ ಉಪವಾಸ. 1ನೇ ನಂಬರ 1ನೇ ನಂಬರ್ ಕಳಶ ಎಷ್ಟು ಸಭೆಗಳಿರುತ್ತವೆ? 12 ಸಭೆಗಳು ಇರುತ್ತವೆ. ಸರಿ ಉತ್ತರ. ಶ್ರೀ ಸಮೋಷಣದಲ್ಲಿ 4 ದಿಕ್ಕಿಗೆ ಎಷ್ಟು ಮೆಟ್ಟಿಲುಗಳಿರುತ್ತವೆ? ಒಂದೊಂದು ದಿಕ್ಕಿಗೆ. ಒಂದೊಂದು ದಿಕ್ಕಿಗೆ 20,000 ಮೀಟರ್. ಸರಿಯಾದ ಉತ್ತರ. ಸಮೋಷಣದಲ್ಲಿ ಎಂತಹ ಜೀವಿಗಳು ಹೋಗಲು ಸಾಧ್ಯ? ಹೋಗಲು ಸಾಧ್ಯ. ಸಾಧ್ಯ ಇದೆ. ಅಲ್ಲಿ ಎಂಥ ಜೀವಿಗಳು ಬಂದಿರ್ತಾವೆ ಸಮೋಷಣಕ್ಕ? ಸಮೋಷಣದಲ್ಲಿ ಎಂಥ ಜೀವಿಗಳು ಹೋಗಲು ಸಾಧ್ಯವಿದೆ? ಭವ್ಯ ಜೀವಿಗಳು
ಭವ್ಯ ಜೀವಿಗಳು ಮತ್ತು ಇನ್ನೊಂದು ಹೆಸರು ಹೇಳಿ. ಸರಿ, ಸರಿಯಾದ ಉತ್ತರ. ಸೂರ್ಯ ಚಂದ್ರ ಮೊದಲಾದ ಜ್ಯೋತಿಷಿ ದೇವರುಗಳು ಯಾವ ಲೋಕದಲ್ಲಿ ಇರುತ್ತಾರೆ? ಸೂರ್ಯ ಚಂದ್ರ ಮೊದಲಾದ ಜ್ಯೋತಿಷ್ಯ ದೇವರುಗಳು ಯಾವ ಲೋಕದಲ್ಲಿ ಇರುತ್ತಾರೆ? ಜ್ಯೋತಿರ್ಲೋಕದಲ್ಲಿ ಇರುತ್ತಾರೆ. ಭವನವಾಸಿ ಮತ್ತು ವೆಂಕರವಾಸಿ ತಂದೆ ಈ ಮೂರು ಲೋಕದಾಗ ಸೂರ್ಯ ಚಂದ್ರ ಮೊದಲಾದ ಜ್ಯೋತಿಷಿ ದೇವರುಗಳು ಯಾವ ಲೋಕದಲ್ಲಿ ಇರುತ್ತಾರೆ? ಮಧ್ಯ ಲೋಕದಲ್ಲಿ. ಸರಿ ಉತ್ತರ. ಧರಿಸುವುದು, ನವಿತರ ಗರ್ವವ ನಟಿಸುವುದು, ಸಮೋಚರಣದ ಅಂಗಣದಲ್ಲಿ 4 ಕಡೆಗಳಲ್ಲಿ ರಾರಾಜಿಸುವುದು. ನಾನು ಎಲ್ಲದಕ್ಕೂ ನಾನೇ ಜಾಗ ಕೊಡುವೆನು, ಎಲ್ಲಿ ನೋಡಿದರೂ ನಾನೇ, ಎಲ್ಲದಕ್ಕೂ ನಾನೇ ಜಾಗ ಕೊಡುವೆನು, ಎಲ್ಲ ಚರಾಚರವು ನನ್ನಲ್ಲೇ ಸಮಾವೇಶವು, ಹಿಡಿದು ನೋಡಿದರೆ ಸಿಗಲಾರೆನು, ನಾನು ಯಾರು? ಲೋಕ ಆಕಾಶ ದ್ರವ್ಯ. ಸರಿ. ರಾಮ ಲಕ್ಷ್ಮಣರು ಬಂದು ಮುನಿಗಳ ಉಪಸರ್ಗ ದೂರ ಮಾಡಿದರು. ಮುನಿದ್ವಯರ ಜ್ಞಾನ ಮತ್ತು ನಿರ್ವಾಣ ಭೂಮಿಯು ದಕ್ಷಿಣದ ಸಿದ್ಧ ಭೂಮಿಯು ಹೇಳು ನಾನು. ರಾಮ ಲಕ್ಷ್ಮಣರು ಬಂದು ಮುನಿಗಳ ಉಪಸರ್ಗ ದೂರ ಮಾಡಿದರು. ಮುನಿದ್ವಯರ ಜ್ಞಾನ ಮತ್ತು ನಿರ್ವಾಣ ಭೂಮಿಯದು, ದಕ್ಷಿಣದ ಸಿದ್ಧ ಭೂಮಿಯು ಹೇಳು ನಾನು ಯಾರು? ದಕ್ಷಿಣದ ಸಿದ್ಧ ಇನ್ನ ಸರಿ ತಪ್ಪು ಪ್ರಶ್ನೆ. ತನ್ನ ಉನ್ನತ ಸ್ಥಾನದಲ್ಲಿ ದಿನಪ್ರತಿಮೆಗೆ ಧರಿಸುವುದು, ನದಿಪರ ಜಲವನ್ನು ನಶಿಸುವುದು, ಸಮೋಚರಣದ ಅಂಗಣದಲ್ಲಿ 4 ಕಡೆಗಳಲ್ಲಿ ರಾರಾಜಿಸುವುದು, ನಾನು ಯಾರು? ಕೇವಲಿಗಳಾದರೂ ಸರಿನೋ ತಪ್ಪು? ಭಗವಾನ್ ಮಹಾವೀರ ಸ್ವಾಮಿಯ ನಂತರ 8 ಜನ ಕೇವಲಿಗಳಾದರೂ ಸರಿ. ರಾಮಚಂದ್ರನು ಹಲಧರನಾಗಿದ್ದನು, ಶ್ರೀರಾಮಚಂದ್ರನು ಹಲಧರನಾಗಿದ್ದನು, ಸರಿನೋ ತಪ್ಪು ಹೇಳಿ? ಬರೀ ಸರಿ ತಪ್ಪು ಎರಡೇ ಉತ್ತರ. ಶ್ರೀರಾಮಚಂದ್ರನು ಹಲಧರನಾಗಿದ್ದನು. ತಪ್ಪು, ಸರಿ ಅಲ್ಲ. ಸರಿ, ಹಲಧರ ಅಂದ್ರೆ ಬಲಭದ್ರ, 8ನೇ ಬಲಭದ್ರ. ಸುಭೋಮ ಚಕ್ರವರ್ತಿಯಿಂದ ಪರಶುರಾಮನು ಹತನಾದನು. ಶುಭೋಮ ಚಕ್ರವರ್ತಿಯಿಂದ ಪರಶುರಾಮನು ಹತನಾದನು. ಸರಿ. ಮುಂದಿನ ಪ್ರಶ್ನೆ. ರುಕ್ಮಿಣಿಯು ಶ್ರೀಕೃಷ್ಣನ ಪಟ್ಟದರ್ಶಿಯಾಗಿದ್ದಳು. ರುಕ್ಮಿಣಿಯು ಶ್ರೀಕೃಷ್ಣನ ಪಟ್ಟದರ್ಶಿಯಾಗಿದ್ದಳು. ಸರಿಯೋ ತಪ್ಪು ಹೇಳಿ? ರುಕ್ಮಿಣಿಯು ಶ್ರೀಕೃಷ್ಣನ ಪಟ್ಟದರ್ಶಿಯಾಗಿದ್ದಳು. ಸರಿ ತಪ್ಪು. ವೈತರಣಿಯ ನದಿಯ ನೀರು ತುಂಬಾ ಸಿಹಿಯಾಗಿರುತ್ತದೆ. ವೈತರಣಿಯ ನದಿಯ ನೀರು ತುಂಬಾ ಸಿಹಿಯಾಗಿರುವುದು ತಪ್ಪು. ಅಲ್ಲಿ ಜೀವನದ ತುಂಬಿರ್ತವೆ. ಏನಿರುತ್ತದೆ ವೈತರಣಿ ನದಿ? ಮುಂದಿನ ಪ್ರಶ್ನೆ. ಚೈತನ್ಯ ಚಂದ್ರೋದಯ ಈ ಕೃತಿಯ
ನೀತಿಯನ್ನು ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರು ರಚಿಸಿದ್ದಾರೆ. ಸರಿ. ಮುಂದಿನ ಪ್ರಶ್ನೆ. ಸೌಧರ್ಮ ಇಂದ್ರನ ಶಚಿದೇವಿಯ ಆಯುಷ್ಯ 5 ಪಲ್ಯವಿರುತ್ತದೆ. ಸೌಧರ್ಮ ಇಂದ್ರನ ಶಚಿದೇವಿಯ ಆಯುಷ್ಯ 5 ಪಲ್ಯವಿರುತ್ತದೆ. ಸರಿ. ಸರಿ. ಮುಂದಿನ ಪ್ರಶ್ನೆ. ಮಹಾಧವನ ಇದು ಆಚಾರ್ಯ ಶ್ರೀ ವೀರಸೇನರ ಕೃತಿಯಾಗಿದೆ. ಮಹಾಧವನ ಇದು ಆಚಾರ್ಯ ಶ್ರೀ ವೀರಸೇನರ ಕೃತಿಯಾಗಿದೆ. ಸರಿ. ಸರಿಯಾದ ಉತ್ತರ ಯಾವುದು? ಶ್ರೀಮದ್ ಭಗವತ್ ವಿಜಯನಾಚಾರ್ಯರು 11ನೇ ವಯಸ್ಸಿನಲ್ಲಿ ದಿಗಂಬರ ದೀಕ್ಷೆ ಪಡೆದಿದ್ದರು. ಶ್ರೀಮದ್ ಭಗವತ್ ವಿಜಯನಾಚಾರ್ಯರು 11ನೇ ವಯಸ್ಸಿನಲ್ಲಿ ದಿಗಂಬರ ಮುನಿ ದೀಕ್ಷೆ ಪಡೆದಿದ್ದರು. ತಪ್ಪು ಉತ್ತರ. ಮುಂದಿನ ಪ್ರಶ್ನೆ. ಶ್ರೀ ಶಾಂತಿ ಭಕ್ತಿ ಇದು ಆಚಾರ್ಯ ಪೂಜ್ಯಪಾದ ದೇವನಂದಿಯವರ ಕೃತಿಯಾಗಿದೆ. ಶ್ರೀ ಶಾಂತಿ ಭಕ್ತಿ ಇದು ಆಚಾರ್ಯ ಪೂಜ್ಯಪಾದ ದೇವನಂದಿಯವರ ಕೃತಿಯಾಗಿದೆ. ಸರಿಯಾದ ಉತ್ತರ. ತಪ್ಪು. ಪ್ರಥಮಾನುಯೋಗವು ಬೋಧಿ ಸಮಾಧಿಯ ನಿಧಿಯಾಗಿದೆ. ಪ್ರಥಮಾನುಯೋಗವು ಬೋಧಿ ಸಮಾಧಿಯ ನಿಧಿಯಾಗಿದೆ. ತಪ್ಪು. ತಪ್ಪು ಉತ್ತರ ಯಾವುದು? ಇದರ ಉತ್ತರ ಸರಿ ಉತ್ತರ ಆಯ್ತು. ಮುಂದಿನ ಪ್ರಶ್ನೆ. ಅವೇ ರಾವಣನು ಕೈಲಾಸ ಪರ್ವತವನ್ನು ಎತ್ತುವಾಗ ಶಿವನು ತನ್ನ ಹೆಬ್ಬೆರಳಿನಿಂದ ಪರ್ವತವನ್ನು ಒತ್ತಿ ಅಲ್ಲಿರುವ ಮುನಿಗಳ, ಪ್ರಾಣಿಗಳ, ದಿನಮಂದಿರಗಳ ರಕ್ಷಣೆಯನ್ನು ಮಾಡಿದನು. ರಾವಣನು ಕೈಲಾಸ ಪರ್ವತವನ್ನು ಎತ್ತುವಾಗ ಶಿವನು ತನ್ನ ಹೆಬ್ಬೆರಳಿನಿಂದ ಪರ್ವತವನ್ನು ಒತ್ತಿ ಅಲ್ಲಿರುವ ಮುನಿಗಳ, ಪ್ರಾಣಿಗಳ, ದಿನಮಂದಿರಗಳ ರಕ್ಷಣೆಯನ್ನು ಮಾಡಿದನು. ಕತಿಕೇರ ಗೊತ್ತು. ಸರಿ ಉತ್ತರ. ತಪ್ಪು. ಇದನ್ನ ಅಲ್ಲಿ ಹೇಳಿದಾರ ವಾಲಿ. ಅದಕ್ಕೆ ಅಲ್ಲಿ ಅದನ್ನ ಶಿವನ ಹೆಸರು ಕೇಳಿಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಮುಗಿದು ಪ್ರಶ್ನೆ ಉತ್ತರ. ಮನುಷ್ಯರ ಶರೀರದಲ್ಲಿ 5,68,99,000 ರೋಗಗಳಿರುತ್ತವೆ. ಸರಿನೋ ತಪ್ಪು? ಮನುಷ್ಯರ ಶರೀರದಲ್ಲಿ 5,68,99,000 ರೋಗಗಳು ಇರುತ್ತವೆ. ತಪ್ಪು ಉತ್ತರ. 5,68,99,584 ರೋಗಗಳು ಇರುತ್ತವೆ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಬಾಹುಬಲಿ ಸ್ವಾಮಿಯ ಸ್ಥಾಪನೆಯು ಕ್ರಿಸ್ತಶಕ 918ರಲ್ಲಿ ಆಯಿತು. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಬಾಹುಬಲಿ ಸ್ವಾಮಿಯ ಸ್ಥಾಪನೆಯು ಕ್ರಿಸ್ತಶಕ 918ರಲ್ಲಿ ಆಯಿತು. ಸರಿಯಾದ ತಪ್ಪು. 918 ಅಲ್ಲೇ 981. ಅವೇ ಜೀವಿಗೆ ಸುಖ ದುಃಖವು ಪುಕ್ಕಲ ದ್ರವ್ಯದ ಉಪಕಾರವಾಗಿದೆ. ಜೀವಿಗೆ ಸುಖ ದುಃಖವು ಪುಕ್ಕಲ ದ್ರವ್ಯದ ಉಪಕಾರವಾಗಿದೆ. ಸರಿಯಾದ
ಸರಿ ಉತ್ತರ ಸರಿ.